ಕಳೆದ 5-6 ತಿಂಗಳಿಂದ ರೈತರಿಗಿಲ್ಲ ಪ್ರೋತ್ಸಾಹ ಧನ. ಹಾಲಿನ ಪ್ರೋತ್ಸಾಹ ಧನ ನೀಡುವಂತೆ ಧಾರವಾಡ ರೈತರು ಪಟ್ಟಿಡಿದು ಕೂತಿದ್ದಾರೆ. ಕೆಎಂಎಫ್ನಿಂದ ರೈತರಿಗೆ ಬರಬೇಕಾಗಿದೆ ಬರೋಬ್ಬರಿ 14 ಕೋಟಿ ರೂಪಾಯಿ. 5 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿದ್ದಾರೆ ರೈತರು. ಸರಿಯಾದ ರೀತಿ ಬೆಳೆ ಬಾರದೆ ಸಾಲ ಮಾಡ್ತಾ ಇದ್ದಾರೆ. ಸಾಲದ ಸುಳಿಯಲ್ಲಿ ರೈತಾಪಿ ವರ್ಗ ಇದೆ. ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇದ್ದಾರೆ ಅನ್ನದಾತರು. ಹಾಲಿನ ಪ್ರೋತ್ಸಾಹ ಧನವಾದ್ರೂ ಕೂಡಿ ಅಂತ ರೈತರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. 5 ವರ್ಷಗಳಿಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನ ರೈತರು ಅನುಭವಿಸ್ತಾ ಇದ್ದಾರೆ. ಅತಿಯಾಗಿ ಮಳೆ ಆಗ್ಬಿಡುತ್ತೆ, ಮಳೆನೇ ಇಲ್ಲದಂಥ ಪರಿಸ್ಥಿತಿ ಇದೆ. ಹೀಗಿರ್ಬೇಕಾದ್ರೆ ಅವ್ರ ಜೀವನಕ್ಕೆ ಅವರು ಹೈನುಗಾರಿಕೆಯನ್ನ ನಂಬ್ಕೊಂಡಿದ್ದಾರೆ. ಆದರೆ ಇಲ್ಲೂ ಕೂಡ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಹಾಲಿನ ಪ್ರೋತ್ಸಾಹ ಧನವನ್ನ ಕೊಡ್ತಾನೇ ಇಲ್ಲ. ಸುಮಾರು 5-6 ತಿಂಗಳಿಂದ ಪ್ರೋತ್ಸಾಹ ಧನ ಅನ್ನೋದು ನೀಡ್ತಾ ಇಲ್ಲ. ಸೊ ಇದರಿಂದ ಧಾರವಾಡದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ನಮಗೆ ಹಾಲಿನ ಪ್ರೋತ್ಸಾಹ ಧನ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಲಿನ ಪ್ರೋತ್ಸಾಹ ಧನ ನೀಡಲಿಲ್ಲ ಅಂತಂದರೆ ಹೋರಾಟ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೋಡಿ, ಕೆಎಂಎಫ್ನಿಂದ ರೈತರಿಗೆ 14 ಕೋಟಿ ರೂಪಾಯಿ ಬರಬೇಕು. ಆದರೆ ಇವತ್ತು ನಾಳೆ ಬಾ ಅನ್ನುವಂಥ ಕಥೆಯನ್ನು ಹೇಳ್ಕೊಂಡು ಕೂತಿದ್ದಾರೆ. ಏನು ಮಾಡಬೇಕು ರೈತರು? ಎಲ್ಲಿಗೆ ಹೋಗಬೇಕು? ಜೀವನ ನಡೆಸೋದು ಹೆಂಗೆ? ಈಗ ಹೈನುಗಾರಿಕೆನ ನಂಬ್ಕೊಂಡಿದ್ದಾರೆ ಅಂತಂದರೆ ಅವರ ಜೀವನ ನಡೆಯೋದು ಅದರಿಂದನೇ ಅಲ್ವಾ? ನೀವು ಹೈನುಗಾರಿಕೆಯನ್ನು ಉತ್ತೇಜನೆ ಮಾಡಬೇಕು, ಕೃಷಿಯನ್ನು ಉತ್ತೇಜನೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಅದರ ಅರಿವು ಬರೋ ಥರ ಮಾಡಬೇಕು, ಎಲ್ಲರೂ ಅದನ್ನು ಮಾಡೋ ಥರ ಮಾಡಬೇಕು ಅಂತ ಹೇಳೋದು ಬೇರೆ. ಸರಿಯಾದ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಅವ್ರಿಗೇನೇನು ಒದಗಿಸಬೇಕು ಅದನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ನಾಯಕರುಗಳು ಗಮನ ಹರಿಸಬೇಕು. ಏನು ರೈತರಿಗೆ ತಲುಪಬೇಕಾಗಿತ್ತೋ ಪ್ರೋತ್ಸಾಹಧನ ಅವರ ಪಾಲು ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಇದರಿಂದ ನೊಂದು ಹೋಗ್ಬಿಟ್ಟಿದ್ದಾರೆ ರೈತರು. ನಮಗೆ ಆದಷ್ಟು ಬೇಗ ನಮಗೆ ತಲುಪಬೇಕಾಗಿರಬೇಕಾದ ಪ್ರೋತ್ಸಾಹಧನ ನೀಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸುಮಾರು ತಿಂಗಳಿಂದ ಇದೇ ಕತೆ ಆಗಿದೆ. ಈಗ 5-6 ವರ್ಷದಿಂದ ನಾವುಗಳು ಕೂಡ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಮಳೆ ಆಗಲ್ಲ, ಆದರೆ ಅತಿ ಹೆಚ್ಚು ಮಳೆ ಆಗುತ್ತೆ. ಇದರಿಂದ ಹೇಗೆ ನಾವು ಕೃಷಿ ಮಾಡಬೇಕು, ಹೇಗೆ ಹೈನುಗಾರಿಕೆ ಮಾಡಬೇಕು, ಯಾವ ಥರದ್ದು ಫಲ ಸಿಗುತ್ತೆ ನಮಗೆ ಅನ್ನೋದ್ರ ಒಂದು ಐಡಿಯಾನೇ ಅವ್ರಿಗೆ ಸಿಗ್ತಾ ಇಲ್ಲ. ಹೀಗಿರಬೇಕಾದ್ರೆ ಸರ್ಕಾರದ ಕಡೆಯಿಂದ ನಾನಾ ಯೋಜನೆಗಳು ಬರುತ್ತೆ. ಪ್ರೋತ್ಸಾಹ ಧನ ಆಗಿರ್ಬೋದು, ಬೆಂಬಲ ಬೆಲೆ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬಡ್ಡಿರಹಿತ ಲೋನ್ಗಳಾಗಿರ್ಬೋದು. ಆದರೆ ಸಿಗಬೇಕಾದ ಸಮಯದಲ್ಲಿ ಅದು ಕರೆಕ್ಟಾಗಿ ಸಿಗದೇ ಇದ್ದಾಗ ಅದರ ಉಪಯೋಗ ಏನು ಹೇಳಿ? ನೀವು ಅದು ಯಾರಿಗೆ ಉಪಯೋಗ ಆಗಬೇಕು, ಅದರಿಂದ ಯಾರಿಗೆ ಅನುಕೂಲ ಆಗಬೇಕು ಅಂತ ಆ ಯೋಜನೆಗಳನ್ನು ಜಾರಿಗೆ ತರ್ತಿರೋ ಅದು ಅವ್ರಿಗೆ ಉಪಯೋಗಕ್ಕೆ ಬಾರದೇ ಇದ್ದಾಗ, ಅನುಕೂಲ ಆಗದೇ ಇದ್ದಾಗ ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಅವರು ಜೀವನ ನಡೆಸೋದು ಹೇಗೆ? ಸವಾಲಲ್ವಾ ಅದೊಂದು? ಸೊ ಆ ಕಾರಣಕ್ಕಾಗಿ ಇದೀಗ ಆಗ್ರಹಿಸ್ತಾ ಇದ್ದಾರೆ. ನಮಗೆ ತಲುಪಬೇಕಾಗಿರುವ ಪ್ರೋತ್ಸಾಹ ಧನ ಸಿಗಲಿಲ್ಲ ಅಂತ ಅಂದರೆ ಹೋರಾಟದ ಹಾದಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹೆಸರು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರನ್ನೇ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ, ಅವ್ರ ಸಮಸ್ಯೆ ಏನು ಕೇಳೋಣ ಬನ್ನಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತನ ಬದುಕು ಅತಂತ್ರವಾಗಿದೆ. ಹೀಗಾಗಿ ರೈತ ಇವತ್ತು ಅವಲಂಬಿತವಾಗಿದ್ದು ಹೈನುಗಾರಿಕೆ. ಇವತ್ತು ಹೈನುಗಾರಿಕೆಯನ್ನು ಮಾಡಬೇಕು, ತನ್ನ ಉಪಜೀವನವನ್ನು ಸಾಗಿಸಬೇಕು ಅಂತೇಳಿ ಅನ್ನದಾತ ಇವತ್ತು 1 ಆಕಳ 2-3 ಎಮ್ಮೆಯನ್ನು ಕಟ್ಟಿಕೊಂಡು ತಮ್ಮ ಉಪಜೀವನ ಮಾಡ್ತಾರೆ. ಆದರೆ ಅಂತಹ ರೈತನಿಗೆ ಬರೆ ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತದೆ. ಇವತ್ತು ಪ್ರೋತ್ಸಾಹಧನ 4 ತಿಂಗಳುಗಳಿಂದ ಬರೋಬ್ಬರಿ 14 ಕೋಟಿ ರೂಪಾಯಿ ಇಲ್ಲಂದರೆ ಸರ್ಕಾರ ಪ್ರೋತ್ಸಾಹಧನವನ್ನು ಬಾಕಿ ಉಳಿಸಿಕೊಂಡಿದೆ. ಈ ಸಂಪುಟಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ರೈತರಿದ್ದಾರೆ. ನಾನು ರೈತರನ್ನೇ ಮಾತಾಡ್ತೀನಿ. ಸರ್, 1 ಅಲ್ಲ 2 ಅಲ್ಲ 14 ಕೋಟಿ ರೂಪಾಯಿ ಸರ್ 3 ಜಿಲ್ಲೆಗಳಿಗೆ ಬರಬೇಕಾಗಿದ್ದು.